ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ವೀರಸೌಧದಲ್ಲಿ ಕಾನೂನು ಸೇವಾ ಕೇಂದ್ರ ಉದ್ಘಾಟನೆ, ಯೋಧರು ಹಾಗೂ ಕುಟುಂಬಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ. ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿರುವ ವೀರಸೌಧದ ಕಟ್ಟಡದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಸೈನಿಕರ ಕಲ್ಯಾಣ ಮತ್ತು ಪುನರಾವಸತಿ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲಾ ಸೈನಿಕರು, ಮಾಜಿ ಯೋಧರು ಮತ್ತು ಅವಲಂಬಿತರ ಸಮಿತಿ ಸಹಯೋಗದಲ್ಲಿ ಕಾನೂನು ಸೇವಾ ಕೇಂದ್ರದ ಉದ್ಘಾಟನೆ ಹಾಗೂ ವೀರ ಪರಿವಾರ ಸಹಾಯತಾ ಯೋಜನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯರು, ಕಾರ್ಯದರ್ಶಿಗಳಾದ ಲೋಕೇಶ್ ಧನ್ಪಾಲ್ ಹಲವೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಧರು, ಮಾಜಿ ಯೋಧರು ಹಾಗೂ ಅವರ ಕುಟುಂಬದ ಅವಲಂಬಿತರಿಗೆ ಲಭ್ಯವಿರುವ ಕಾನೂನು ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಾಯಿತು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಮಾತನಾಡಿ, ದೇಶದ ಗಡಿಯನ್ನು ಹಗಲು ರಾತ್ರಿ ಮಳೆ ಚಳಿ ಎನ್ನದೆ ಸೈನಿಕರು ರಕ್ಷಿಸುತ್ತಾರೆ. ಅವರ ಸೇವೆ ಅಪಾರವಾಗಿದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿಯೂ ಸೈನಿಕರ ಪಾತ್ರ ಮಹತ್ವವಾಗಿರುತ್ತದೆ. ಅಂತಹ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಕಾನೂನು ಅರಿವು ಹಾಗೂ ಕಾನೂನು ಸೌಲಭ್ಯಗಳನ್ನು ಒದಗಿಸುವುದು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 4 ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ನ ಉಪ ಕಮಾಂಡೆಂಟ್ ಲೆಫ್ಟಿನೆಂಟ್ ಕರ್ನಲ್ ಎಸ್ ಅಭಿಲಾಷ್, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಉಮೇಶ್ ಚಂದ್ರ ಎನ್ಆರ್, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಮೇಜರ್ ಬಾಲಸುಬ್ರಹ್ಮಣ್ಯಂ, ಜಿಲ್ಲಾ ಮಾಜಿ ಸೈನಿಕ ಸಮನ್ವಯ ಸಮಿತಿ ಅಧ್ಯಕ್ಷ ಬೊಮ್ಮಲಿಂಗಣ್ಣ, ಕಾರ್ಯದರ್ಶಿ ವಿಡಿ ನಾಗರಾಜು, ಡಾಕ್ಟರ್ ಹಿರೇಮಠ್, ಕರ್ನಲ್ ಗಿರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಾವು ಪ್ರತಿದಿನ ಒಂದು ದೇಶ ನೆಮ್ಮದಿಯಾಗಿ ಮತ್ತೆ ಸುರಕ್ಷಿತವಾಗಿ ಇರಬೇಕಾದ್ರೆ ಸೈನಿಕರ ಪಾತ್ರ ಬಹಳ ಪ್ರಮುಖ. ಆ ಸೈನಿಕರು ಹಗಲು ರಾತ್ರಿ ದುಡಿದು ದುರ್ಗಮ ಪ್ರದೇಶಗಳಲ್ಲಿ ಪ್ರಕೃತಿಗೆ ವಿರುದ್ಧವಾದ ಸನ್ನಿವೇಶಗಳಲ್ಲಿ ತಮ್ಮ ಜೀವನದ ಅಂಗನ ತೊರೆದು ಕೆಲಸ ಮಾಡಿ ದೇಶದ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಸೈನಿಕರು ಹಾಗೂ ಸೈನಿಕರ ಪರಿವಾರವನ್ನ ಯಾವುದೇ ಸಮಸ್ಯೆ ಅಥವಾ ಯಾವುದೇ ಅನಾನುಕೂಲಗಳಿಗೆ ಒಳಗಾದರೆ ಖಂಡಿತ ರಕ್ಷಣೆ ಅವರಿಗೆ ಸಹಕಾರ ಅಥವಾ ರಕ್ಷಣೆ ಮಾಡ್ತಕ್ಕಂಥದ್ದು ಒಬ್ಬ ಭಾರತೀಯನಾಗಿ ಎಲ್ಲರ ಜವಾಬ್ದಾರಿ ಇರುತ್ತೆ. ಅದೇ ರೀತಿ ಸೈನಿಕರು ಕರ್ತವ್ಯ ನಿರ್ವಹಿಸುವುದಿರಬಹುದು ಅಥವಾ ನಿವೃತ್ತರ ಇರಬಹುದು, ಯಾವುದೇ ಕಾನೂನಿನ ಅಗತ್ಯತೆ ಅವರಿಗೆ ಅವರ ಕುಟುಂಬಕ್ಕೆ ಇದೆ ಅಂದಾಗ ಪೊಲೀಸ್ ಇಲಾಖೆ ಸ್ಪಂದಿಸಬೇಕಾದದ್ದು ಆದ್ಯ ಕರ್ತವ್ಯ. ಅದೇ ರೀತಿ ಇಲ್ಲಿವರೆಗೂ ನಾವು ಯಾವುದೇ ದೂರುಗಳು ಬಂದರೆ ಸರ್ವಿಸಲ್ಲಿರ್ತಕ್ಕಂಥ ಸೈನಿಕರು, ಅಧಿಕಾರಿಗಳಾಗ್ಬೋದು ಅಥವಾ ಸಿಬ್ಬಂದಿಗಳಾಗ್ಬೋದು, ಯಾರೇ ಫೋನ್ ಮಾಡೋದು ಕೂಡ ಪ್ರಯಾರಿಟಿ ಮೇಲೆ ನಾವು ಸಂಬಂಧಪಟ್ಟ ಕೇಸನ್ನ ಮನೆಗೆ ಹೋಗೋದ್ರ ಮೂಲಕ ಅದು ವಿಲೇಜ್ ಆಗಲಿ ಎಲ್ಲೇ ಆಗಲಿ ಹೋಗಿ ನಾವು ವೈಯಕ್ತಿಕ ಗಮನ ಹರಿಸಿ ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀವಿ. ಅದೇ ರೀತಿ ಈಗ ನಿವೃತ್ತಿ ಆದ ನಂತರ ಕೂಡ ಯಾವುದೇ ತೊಂದರೆಗಳಿದ್ರೆ ಅದನ್ನ ನಾವು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದೇನು ಅದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಜಡ್ ಸಾಹೇಬರು ಎಲ್ಲ ಕಾನೂನಿನ ಬಗ್ಗೆ ತಿಳಿಸಿದ್ದಾರೆ, ಮತ್ತೆ ಅದನ್ನ ಪರಿಹಾರ ಮಾಡೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ. ನಾನು 26 ವರ್ಷ ಸರ್ವಿಸಲ್ಲಿ ಒಂದು ಏನಪ್ಪ ನೋಡಿರೋದು ಅಂತಂದರೆ, ನನ್ನ ಪೂರ್ತಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ನಂದು. ಆ್ಯಸ್ ಎ ಕಂಪ್ನಿ ಕಮಾಂಡರ್ ವರ್ಕ್ ಮಾಡ್ತೀವಿ, ಆ್ಯಸ್ ಎ ರೆಕಾರ್ಡ್ ಆಫೀಸರ್ ವರ್ಕ್ ಮಾಡ್ತೀವಿ, ಆ್ಯಸ್ ಎ ಕ್ವಾರ್ಟರ್ ಮಾಸ್ಟರ್ ವರ್ಕ್ ಮಾಡ್ತೀವಿ. ಎಲ್ಲ ಯೂನಿಟ್ಗಳಲ್ಲೂ ಒಂದೇ ಪ್ರಾಬ್ಲಮ್ ನೋಡಿರೋದು, ಸೈನಿಕ ಫೀಲ್ಡಲ್ಲಿರ್ತಾನೆ, ಅವರ ಡಿಪೆಂಡೆಂಟ್ಸು ಇಲ್ಲಿರ್ತಾರೆ, ಇವ್ರಿಗೆ ಏನೋ ತೊಂದರೆ ಆಗಿರುತ್ತೆ, ನನ್ನ ಹತ್ರ ಬರ್ತಾರೆ, ಸರ್ ನನಗೆ ಈ ಥರ ತೊಂದರೆ ಆಗಿಬಿಟ್ಟಿದೆ, ಪ್ಲೀಸ್ SP ಹತ್ರ ಮಾತಾಡಿ, ಇಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿ, ಅವರಿಗೆ ಏನೋ ಒಂದು ಡಿಒ ಲೆಟರ್ ಬರ್ಕೊಡಿ, ಅದರಿಂದ ನನಗೆ ಸೊಲ್ಯೂಷನ್ ಸಿಗ್ಬಹುದು ಅಂತ. ಅದೇ ರೀತಿ ನಾನು ಇಲ್ಲಿ SP ಅವ್ರಿಗೂ ನಾನು ತುಂಬ
ಲೇ ಲದಾಖಿಂದನೂ ಲೆಟರ್ಗಳನ್ನ ಬರೆದಿದ್ದೀನಿ, ಮತ್ತು ಆಗ್ರಾದಿಂದ ಬರೆದಿದ್ದೀನಿ, ಲಕ್ನೋದಿಂದನೂ ಬರೆದಿದ್ದೀನಿ. ಅದಕ್ಕೆ ಸ್ಪಂದಿಸಿ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಬಟ್ ಅಲ್ಲಿಂದ ನಾನು ಕಮ್ಯುನಿಕೇಟ್ ಮಾಡೋದಕ್ಕಿಂತ ಇಲ್ಲಿ ಈ ಒಂದು ಸೌಲಭ್ಯನ ಒದಗಿಸಿರೋದು ತುಂಬಾ ಒಳ್ಳೆಯ ವಿಷಯ. ಇದು ಇಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇಲ್ಲ. ಡಿ ಒ ಲೆಟ್ರ್ ಬರೀರಿ ಅನ್ನೋದು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲಿ ಸರ್ ಹೇಳಿದಾಗೆ ಇಲ್ಲಿ ಪ್ಯಾನಲ್ ಲಾಯರ್ ಇರ್ತಾರೆ, ಅವರಿಗೆ ಹೇಳಿದರೆ ಅವರು ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಇರುವಂತಹ ಒಂದು ಪ್ರಾಧಿಕಾರ. ಇದರ ಉದ್ದೇಶಗಳೇನು ಅಂತಂದರೆ, ಯಾರಿಗೆ ಆರ್ಥಿಕವಾಗಿ ಅನಾನುಕೂಲತೆ ಇರುತ್ತೆ ಅಂಥವರಿಗೆ ನಾವು ಕಾನೂನು ಸೇವೆಯನ್ನು ಉಚಿತವಾಗಿ, ಅಂದರೆ ಕಾನೂನು ಅರಿವಿಗೆ ಅಥವಾ ನೆರವಿಗೆ ಉಚಿತವಾಗಿ ಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ತೇವೆ. ಈಗ ತಮಗೆಲ್ಲರೂ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿದೆ, ಹಲವಾರು ಯೋಜನೆಗಳಿದೆ. ಪ್ರತಿಯೊಂದು ಕಾನೂನು ಜಾರಿ ಬರಬೇಕಾದ್ರೂ ಕೂಡ ಅದಕ್ಕೆ ಹಿಂದೆ ಒಂದು ಕಾರಣ, ಉದ್ದೇಶ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಅದಕ್ಕೆ ಒಂದು ಕಾರಣ ಮತ್ತು ಉದ್ದೇಶ ಇದ್ದೇ ಇರುತ್ತೆ. ಅದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ನಾವು ಈ ಲೀಗಲ್ ಏಡ್ ಕ್ಲಿನಿಕನ್ನು ಓಪನ್ ಮಾಡಿದ್ವಿ. ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ, ಈಗ ನಾಲ್ಸಾ ವೀರ ಪರಿವಾರ ಸಹಾಯಕ ಯೋಜನಾ 2025. ಈಗ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಯಾವ ರೀತಿ ಇದೆ, ಇದೊಂದು ಕಾಯ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು. ಅದು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮ 1987 ಅಂತ ಇದೆ. ಅದರ ಅಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಅದಕ್ಕೆ ಕಾರಣ ಏನು ತಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ದೇಶದ